ಅಯೋಮಾ ಪೀಪಲ್ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂತ ಹಾಗೆ ಚೆನ್ನಾಗಿರಿ. GBU ಅದೇ ಗೈಸ್, ಇವತ್ತೊಂದು ಸ್ವಲ್ಪ ಈ ವಿಡಿಯೋದಲ್ಲಿ ಒಂದು ಸ್ವಲ್ಪ ಬೇಜಾರಾಗಿದೆ. ಏನಕ್ಕೆ ಅಂತಂದರೆ ನಾನು ಮೇಲೆ ಬಂದಿದ್ದೆ. ಅದೇ ನಮ್ಮದು ಇದು ಟರ್ಟಲ್ ಇದೆಯಲ್ಲ, ಅದು ನಿಮ್ಗೆ ಗೊತ್ತಿರತ್ತೆ ಅನಿಸುತ್ತೆ. ಗೊತ್ತಿಲ್ಲ ಅಂದರೆ ನೋಡಿ, ಒಂದು ಟರ್ಟಲ್ ನಾನು ರೆಡ್ ಏರ್ ಸ್ಲೈಡರ್ ತಂದಿದ್ನಲ್ಲ, ಹತ್ತತ್ರ 1.5 ವರ್ಷ ಮೇಲೆ ಆಗಿತ್ತು. ಅದು ಊಟ ಹಾಕೋಣ ಅಂತ ಬಂದೆ. ಇಲ್ಲಿ ನೋಡಿ, ಊಟ ಹಾಕಿದ್ದೀನಿ, ತಿಂತಾ ಇದೆ. ಅದು ಹೆಲ್ತಿಯಾಗೇ ಇತ್ತು, ಚೆನ್ನಾಗೇ ಇದೆ. 2 ತಂದಿದ್ದು, ಒಂದು ಹಂಗಿತ್ತು, ಇನ್ನೊಂದು ನೋಡಿ ಈ ಥರ ಆಗ್ಬಿಟ್ಟಿದೆ. ಇದೇನು ತೂಕಾಯ್ತು ಏನಂತನೂ ನಂಗೆ ಸರಿಯಾಗಿ ಗೊತ್ತಾಗ್ತಾ ಇಲ್ಲ. ಮೋಸ್ಟ್ಲಿ ಇದು ಫಂಗಲ್ ಇನ್ಫೆಕ್ಷನ್ ಏನೋ ಆಗಿದೆ ಅನ್ಸತ್ತೆ. ನೋಡಿ ಈ ಥರ ಆಗ್ಬಿಟ್ಟಿದೆ. ಮೊನ್ನೆ ತಾನೇ ಕ್ಲೀನ್ ಮಾಡಿದ್ದು, ಚೆನ್ನಾಗೇ ಇತ್ತು. ಶೆಲ್ಲೊಂದು ಸ್ವಲ್ಪ ಅದು ಊಟ ಹಾಕಿ ಒಂದು ಸ್ವಲ್ಪ ಆವಾಗ ಜಾಸ್ತಿ ಹಾಕಿದಾಗ ಆ ಊಟ ಎಲ್ಲ ಬಂದು ಇದ್ರ ಮೇಲೆ ಕೂತ್ಕೊಂಡು ಅದು ಪಾಚಿಯಾಗಿ ಈ ಥರ ಆಗಿರೋದು. ಅವಾಗ ಬ್ರಷಲ್ಲಿ ಹಿಂಗೆ ಉಜ್ತಾ ಇರಬೇಕು. ಉಜ್ಜಿದ್ದೆ, ಆದ್ರೂ ನೋಡಿ ಈ ಥರ ಆಗ್ಬಿಟ್ಟಿದೆ. ಅದು ಏನು ಕಾರಣ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಬೇಜಾರಾಯ್ತೈತೆ ಗೈಸ್ ತುಂಬ. ನೋಡಿ, ಇನ್ನೊಂದು ಅದ್ರ ಜೊತೆನೇ ಇರೋದು, ಅದನ್ನು ಇದ್ರ ಜೊತೆನೇ ಇರೋದು. ಅದು ಏನು ಸಖತ್ತಾಗೈತೆ, ಅದು ಫುಲ್ ಹೆಲ್ತಿ. ಇದು ಮಾತ್ರ ಈ ಥರ ಆಗ್ಬಿಟ್ಟಿದೆ. ಏನಕ್ಕೆ ಅಂತಲೇ ಗೊತ್ತಾಯ್ತಾ ಇಲ್ಲ. ನೋಡಿ, ಕಣ್ಣೆಲ್ಲ ಫುಲ್ ಇನ್ಫೆಕ್ಷನ್ ಆಗಿರಬೇಕು. ನೋಡಿ, ಯಾರಿಗಾದ್ರೂ ಗೊತ್ತಿದ್ರೆ ಏನಕ್ಕೆ ಈ ಥರ ಅಂತ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ, ಏನು ಮಾಡೋದು ಗೈಸ್, ಫುಲ್ ಬೇಜಾರಾಗ್ತಾಯಿದೆ. ಏನು ಮಾಡೋಕ್ಕಾಗಲ್ವಲ್ಲ ಗೈಸ್, ಊಟದ ಮೇಲೆ ಹೋಗಲೇಬೇಕು ಒಂದಲ್ಲ ಒಂದಿನ. ಇದು ಒಂದು ಸ್ವಲ್ಪ ಬೇಗನೆ ಹೋಗ್ಬಿಟ್ಟಿದೆ. ಸರಿ ಗೈಸ್, ನೋಡಿ ಎಷ್ಟು ಚೆನ್ನಾಗಿತ್ತು. ಮೊನ್ನೆ ತಾನೇ ಊಟ ಹಾಕಿದೆ, ಬಂತು ಫುಲ್ಲು ಖುಷಿಯಾಗಿ. ಇವತ್ತು ಊಟ ಹಾಕೋಣ ಅಂತ ಬಂದರೆ ಅದು ಮೇಲ್ಗಡೆ ತೇಲ್ತಾ ಐತೆ ನೀರು ಮೇಲೆ. ನಾನು ಏನಪ್ಪ ಇದು ಯಾವತ್ತೂ ಅಷ್ಟು ತೇಳ್ತಾ ಇರಲ್ವಲ್ಲ, ಮತ್ತು ಇಷ್ಟು ದಪ್ಪ ಫುಲ್ ಸಣ್ಣಕ್ಕಿತ್ತಿದ್ದು, ಒಂದು ಸ್ವಲ್ಪ ವೀಕೂ ಇತ್ತು ಇದು. ಅಷ್ಟೇ ಗೈಸ್, ಏನು ಮಾಡೋದು.